ಸರ್ಕಾರ ಜಂಗಮಕೋಟೆ ಹೋಬಳಿ 13 ಹಳ್ಳಿಗಳ ರೈತರಿಂದ 2800ಕ್ಕೂ ಹೆಚ್ಚು ಎಕರೆ ಭೂಮಿ ಕೈಗಾರಿಕೆಗಾಗಿ ವಶಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಕೃಷಿ ಭೂಮಿ 1 ಇಂಚು ಜಾಗ ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ಪಟ್ಟು ಹಿಡಿದು ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂದೆ ಕಳೆದ 19 ದಿನಗಳಿಂದ ಕೂತಿರುವ ರೈತರಿಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತೊಂದು ಶಾಕ್ ನೀಡಿದೆ. ಜಮೀನು ವಶಪಡಿಸಿಕೊಳ್ಳಲು ದಿನಾಂಕ 6/4/2026 ಸೋಮವಾರ ಬೆಂಗಳೂರು ಶಾಂತಿ ಗೃಹ ಆವರಣದಲ್ಲಿ ಸಭೆ ಕರೆದು ಅಂತಿಮ ನೋಟಿಸ್ ಜಾರಿ ಮಾಡಿದೆ. ನೋಟಿಸ್ ಜಾರಿ ಮಾಡಿದ್ದನ್ನು ಕಂಡ ರೈತ ಸಂಘದ ಮುಖಂಡರು ಮತ್ತಷ್ಟು ರೈತರು ಆ ನೋಟಿಸ್ ಪ್ರತಿಗಳನ್ನು ಧರಣಿ ಸ್ಥಳದಲ್ಲಿಯೇ ಸುಟ್ಟು ಹಾಕಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಮ್ಮ ಜಮೀನು ವಶಪಡಿಸಿಕೊಳ್ಳುವುದು ಕೈಬಿಡದಿದ್ದರೆ ರಾಜ್ಯ ಸರ್ಕಾರವು ಇದೇ ರೀತಿಯಲ್ಲಿ ಸುಟ್ಟು ಭಸ್ಮವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಅಂತೇಳಿ ಕೋಳಿ ಫಾರಂ ಕೈ ಬಿಟ್ಟಿದ್ರಲ್ಲ, ಸಾದೂರಲ್ಲಿ ಪಾಪ ರೈತರು ಇವತ್ತು ಕೋಳಿ ಫಾರಂ ಹಾಕಿಲ್ವೇ? ಈಗ ಪಾಲಿ ಹೌಸ್ ಅಂತ ತಾವ್ ಹೇಳಿದ್ರಿ, ಪಾಲಿ ಹೌಸ್ ಹಾಕಿರಂತವ್ನ ಯಾಕೆ ಕೈ ಬಿಟ್ಟಿದ್ರಿ? ಪಾಲಿ ಹೌಸೇ ಇಲ್ಲ ಅಲ್ಲಿ. ಈ ರೀತಿ ಭ್ರಷ್ಟ ರಾಜಕಾರಣಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಭ್ರಷ್ಟ ಅಧಿಕಾರಿಗಳು ಇದನ್ನ ಕೈ ಬಿಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ರೈತರಲ್ಲೇ ದ್ವಂದ್ವ ನೀತಿ ಅನುಸರಿಸ್ತಾರೆ. ಇದನ್ನು ಖಂಡಿಸ್ತಾ ಇದ್ದೇವೆ, ಬೆಂಕಿ ಹಾಕುವ ಮುಖಾಂತರ ಖಂಡಿಸಿದ್ದೇವೆ. ಇದೇ ರೀತಿ ಗಟ್ಟಿ ಧ್ವನಿಯಾಗಿ ಏನು ಬೆಂಕಿಯನ್ನು ಸುಡುವ ಮುಖಾಂತರ ಮುಂದೆನೂ ಕೂಡ ಹೋರಾಟವನ್ನು ಮುಂದುವರಿಸುತ್ತೇವೆ. ಕಳೆದ 19 ದಿನಗಳಿಂದ ಧರಣಿ ನಡೆಸುತ್ತಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಬಿಟ್ಟುಕೊಡುವ ಪ್ರಮೇಯ ಇಲ್ಲ. ಜನಪ್ರತಿನಿಧಿಗಳೇ ನಮಗೆ ಮುಳ್ಳಾಗಿದ್ದಾರೆ. 20 ದಿನಗಳಿಂದ ನಾವು ಧರಣಿ ಮಾಡುತ್ತಿದ್ದರೂ ನಮ್ಮ ಜಮೀನು ಕಸಿದುಕೊಳ್ಳಲು ಬೇಕೆಂದು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಸುಟ್ಟು ಹಾಕಿದ್ದೇವೆ. ಅದೇ ರೀತಿ ಮುಂದೆ ಸರ್ಕಾರವನ್ನು ಸೋಲಿಸಿ ಸುಟ್ಟು ಹಾಕುತ್ತೇವೆ ಎಂದು ಧರಣಿ ನಿರತ ರೈತ ಮಹಿಳೆ ಗುಡುಗಿದ್ರು. ಕಷ್ಟಪಟ್ಟು ಮಹಿಳೆಯರು ಬೀದಿನಾಗ ನಿಂತ್ಕೊಂಡು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು. ಸರ್ಕಾರ ಕಣ್ಣೇ ಇಲ್ವಾ? ಆದ್ರೂ ನೋಟಿಸ್ ಕಳಿಸಿದಾರಲ್ಲ, ಇವ್ರು ಒಟ್ಟಕ್ಕೆ ಏನು ಅನ್ನ ತಿಂತಾರ? ಒಟ್ಟು ತಿಂತಾರ ಇವರು? ಇವ್ರಿಗೇನು ಜ್ಞಾನ ಇಲ್ಲ? ಓಟ್ ಹಾಸ್ಕೊಂಡು ಗೆದ್ದು ಸೀಟ್ನಾಗ ಕುಂತಿದ್ದೀರಲ್ಲ. ಇವತ್ತು ನಾವು ನಿಮ್ಮ ಹೆಣ್ಮಕ್ಳಾದ್ರೆ ಬೀದಿನ ಕುಂತೀರಾ? ಆದ್ರೂ ನೋಟಿಸ್ ಕಳಿಸಿದ್ರಲ್ಲ, ಆದ್ರೆ ನೋಡಿ ಇವತ್ತು ನೋಟಿಸ್ ಸುಟ್ಟಿದ್ವಿ. ಇದೇ ತರ ನಿಮ್ ಸರ್ಕಾರನು ಸುಡ್ತೀವಿ, ನಾವು ಬಿಡೋದೇ ಇಲ್ಲ. ನಾವು ಅದೇನ್ ಮಾಡ್ತೀರಾ ಮಾಡ್ರಿ, ಆದ್ರೂ ನಾವು ಬೀದಿನಾಗ ನಿಂತ್ಕೊಂಡು ನಮ್ಮ ಭೂಮಿನ ಉಳಿಸ್ಕೊಳ್ಳೋ ತನಕ ನಾವು ಬಿಡೋದೇ ಇಲ್ಲ. ಯಾವ ಕಾರಣಕ್ಕೂ ಭೂಮಿನ ನಾವು ಬಿಡೋದಿಲ್ಲ. ಯಾರು ಕೊಡ್ತೀನಿ ಅಂತ ಹೇಳಿರಲ್ಲ ಅವ್ರು ತಗೊಳ್ರಿ, ಆದ್ರೆ ನಾವು ಬಿಡಲ್ಲ. ಈ ವೇಳೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗುಡಿಬಂಡೆ ರಾಮು ಮತ್ತು ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಧರಣಿಯಲ್ಲಿ ನಿರತರಾಗಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.